ಮೂಡಾ ಹಗರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತ ನಾಗರಾಜ್ ಯಾದವ್ಜಿ ಕೇಳಿಸ್ಕೊಳ್ಳಿ. ಬಿಜೆಪಿ ಮೂಡಾ ಅಸ್ತ್ರಕ್ಕೆ ಕಾಂಗ್ರೆಸ್ ಇದೀಗ ಟಕ್ಕರ್ ಕೊಡೋ ಪ್ರಯತ್ನ. BS ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು ಅವರ ಕಾಲದ ಅಕ್ರಮಗಳ ದಾಖಲೆ ಬಿಡುಗಡೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಲ್ಲಿಗೆ ತಪ್ಪು ವರ್ಸಸ್ ತಪ್ಪು, ಹಗರಣ ವರ್ಸಸ್ ಹಗರಣ. ತಪ್ಪಿಗೆ ತಪ್ಪು, ಆ ಪಕ್ಷದಲ್ಲೂ ದಲಿತ ವಿರೋಧಿ, ಈ ಪಕ್ಷದಲ್ಲೂ ದಲಿತ ವಿರೋಧಿ, ಆ ಪಕ್ಷದಲ್ಲೂ ಮೂಡಾ ಹಗರಣ, ಈ ಪಕ್ಷದಲ್ಲೂ ಮೂಡಾ ಹಗರಣ ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಆರೋಪಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಇವರು ಹೇಳ್ತಿರೋದು ಹಳಸು ಕಥೆ, ಅದರಲ್ಲಿ ವಿಷಯವೇ ಇಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್. ನನಗೆ ಸಂಬಂಧ ಇಲ್ಲದ ವಿಚಾರ ಅದು. ಮೈಸೂರಿನಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು. ನಾಗಮಂಗಲ ವಿಸಿಟ್ ಇವತ್ತು, ಬಹುಶಃ ಅಲ್ಲೇನೆ ರಿಯಾಕ್ಟ್ ಮಾಡಿದ್ದಾರೆ. ಇದು ಈಗ ಸದ್ಯಕ್ಕೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರುವ ದಾಖಲೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಮೂಡಾ ವಿಚಾರದಲ್ಲಿ ಹೆಂಗೆಲ್ಲ ಅಕ್ರಮಗಳು ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳಂತೆ. ಅಲ್ಲಿಗೆ ತಪ್ಪಿಗೆ ತಪ್ಪು, ಹಗರಣಕ್ಕೆ ಹಗರಣ ಅಲ್ಲಿಗೆ ಬಂದಿದೆ. ಇದೆಲ್ಲವನ್ನ ಗಮನಿಸುವ ಹಣೆ ಬರಹ ರಾಜ್ಯದ ಮತದಾರರದು. ಈ ವಿಚಾರ ಇನ್ನಷ್ಟು ದೊಡ್ಡದಾಗೆ ಆಗತ್ತೆ. ಅದರ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಬಹುದು. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಮೂಡಾ ಹಗರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತ ನಾಗರಾಜ್ ಯಾದವ್ಜಿ ಕೇಳಿಸ್ಕೊಳ್ಳಿ. ಬಿಜೆಪಿ ಮೂಡಾ ಅಸ್ತ್ರಕ್ಕೆ ಕಾಂಗ್ರೆಸ್ ಇದೀಗ ಟಕ್ಕರ್ ಕೊಡೋ ಪ್ರಯತ್ನ. BS ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು ಅವರ ಕಾಲದ ಅಕ್ರಮಗಳ ದಾಖಲೆ ಬಿಡುಗಡೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಲ್ಲಿಗೆ ತಪ್ಪು ವರ್ಸಸ್ ತಪ್ಪು, ಹಗರಣ ವರ್ಸಸ್ ಹಗರಣ. ತಪ್ಪಿಗೆ ತಪ್ಪು, ಆ ಪಕ್ಷದಲ್ಲೂ ದಲಿತ ವಿರೋಧಿ, ಈ ಪಕ್ಷದಲ್ಲೂ ದಲಿತ ವಿರೋಧಿ, ಆ ಪಕ್ಷದಲ್ಲೂ ಮೂಡಾ ಹಗರಣ, ಈ ಪಕ್ಷದಲ್ಲೂ ಮೂಡಾ ಹಗರಣ ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಆರೋಪಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಇವರು ಹೇಳ್ತಿರೋದು ಹಳಸು ಕಥೆ, ಅದರಲ್ಲಿ ವಿಷಯವೇ ಇಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್. ನನಗೆ ಸಂಬಂಧ ಇಲ್ಲದ ವಿಚಾರ ಅದು. ಮೈಸೂರಿನಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು. ನಾಗಮಂಗಲ ವಿಸಿಟ್ ಇವತ್ತು, ಬಹುಶಃ ಅಲ್ಲೇನೆ ರಿಯಾಕ್ಟ್ ಮಾಡಿದ್ದಾರೆ. ಇದು ಈಗ ಸದ್ಯಕ್ಕೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರುವ ದಾಖಲೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಮೂಡಾ ವಿಚಾರದಲ್ಲಿ ಹೆಂಗೆಲ್ಲ ಅಕ್ರಮಗಳು ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳಂತೆ. ಅಲ್ಲಿಗೆ ತಪ್ಪಿಗೆ ತಪ್ಪು, ಹಗರಣಕ್ಕೆ ಹಗರಣ ಅಲ್ಲಿಗೆ ಬಂದಿದೆ. ಇದೆಲ್ಲವನ್ನ ಗಮನಿಸುವ ಹಣೆ ಬರಹ ರಾಜ್ಯದ ಮತದಾರರದು. ಈ ವಿಚಾರ ಇನ್ನಷ್ಟು ದೊಡ್ಡದಾಗೆ ಆಗತ್ತೆ. ಅದರ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಬಹುದು. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಮೂಡಾ ಹಗರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತ ನಾಗರಾಜ್ ಯಾದವ್ಜಿ ಕೇಳಿಸ್ಕೊಳ್ಳಿ. ಬಿಜೆಪಿ ಮೂಡಾ ಅಸ್ತ್ರಕ್ಕೆ ಕಾಂಗ್ರೆಸ್ ಇದೀಗ ಟಕ್ಕರ್ ಕೊಡೋ ಪ್ರಯತ್ನ. BS ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು ಅವರ ಕಾಲದ ಅಕ್ರಮಗಳ ದಾಖಲೆ ಬಿಡುಗಡೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಲ್ಲಿಗೆ ತಪ್ಪು ವರ್ಸಸ್ ತಪ್ಪು, ಹಗರಣ ವರ್ಸಸ್ ಹಗರಣ. ತಪ್ಪಿಗೆ ತಪ್ಪು, ಆ ಪಕ್ಷದಲ್ಲೂ ದಲಿತ ವಿರೋಧಿ, ಈ ಪಕ್ಷದಲ್ಲೂ ದಲಿತ ವಿರೋಧಿ, ಆ ಪಕ್ಷದಲ್ಲೂ ಮೂಡಾ ಹಗರಣ, ಈ ಪಕ್ಷದಲ್ಲೂ ಮೂಡಾ ಹಗರಣ ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಆರೋಪಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಇವರು ಹೇಳ್ತಿರೋದು ಹಳಸು ಕಥೆ, ಅದರಲ್ಲಿ ವಿಷಯವೇ ಇಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್. ನನಗೆ ಸಂಬಂಧ ಇಲ್ಲದ ವಿಚಾರ ಅದು. ಮೈಸೂರಿನಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು. ನಾಗಮಂಗಲ ವಿಸಿಟ್ ಇವತ್ತು, ಬಹುಶಃ ಅಲ್ಲೇನೆ ರಿಯಾಕ್ಟ್ ಮಾಡಿದ್ದಾರೆ. ಇದು ಈಗ ಸದ್ಯಕ್ಕೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರುವ ದಾಖಲೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಮೂಡಾ ವಿಚಾರದಲ್ಲಿ ಹೆಂಗೆಲ್ಲ ಅಕ್ರಮಗಳು ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳಂತೆ. ಅಲ್ಲಿಗೆ ತಪ್ಪಿಗೆ ತಪ್ಪು, ಹಗರಣಕ್ಕೆ ಹಗರಣ ಅಲ್ಲಿಗೆ ಬಂದಿದೆ. ಇದೆಲ್ಲವನ್ನ ಗಮನಿಸುವ ಹಣೆ ಬರಹ ರಾಜ್ಯದ ಮತದಾರರದು. ಈ ವಿಚಾರ ಇನ್ನಷ್ಟು ದೊಡ್ಡದಾಗೆ ಆಗತ್ತೆ. ಅದರ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಬಹುದು. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಮೂಡಾ ಹಗರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತ ನಾಗರಾಜ್ ಯಾದವ್ಜಿ ಕೇಳಿಸ್ಕೊಳ್ಳಿ. ಬಿಜೆಪಿ ಮೂಡಾ ಅಸ್ತ್ರಕ್ಕೆ ಕಾಂಗ್ರೆಸ್ ಇದೀಗ ಟಕ್ಕರ್ ಕೊಡೋ ಪ್ರಯತ್ನ. BS ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು
ಅವರ ಕಾಲದ ಅಕ್ರಮಗಳ ದಾಖಲೆ ಬಿಡುಗಡೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಲ್ಲಿಗೆ ತಪ್ಪು ವರ್ಸಸ್ ತಪ್ಪು, ಹಗರಣ ವರ್ಸಸ್ ಹಗರಣ. ತಪ್ಪಿಗೆ ತಪ್ಪು, ಆ ಪಕ್ಷದಲ್ಲೂ ದಲಿತ ವಿರೋಧಿ, ಈ ಪಕ್ಷದಲ್ಲೂ ದಲಿತ ವಿರೋಧಿ, ಆ ಪಕ್ಷದಲ್ಲೂ ಮೂಢ ಹಗರಣ, ಈ ಪಕ್ಷದಲ್ಲೂ ಮೂಢ ಹಗರಣ ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಆರೋಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಇವರು ಹೇಳ್ತಿರೋದು ಹಳಸು ಕಥೆ, ಅದರಲ್ಲಿ ವಿಷಯವೇ ಇಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್. ನನಗೆ ಸಂಬಂಧ ಇಲ್ಲದ ವಿಚಾರ ಅದು, ಮೈಸೂರಿನಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು. ನಾಗಮಂಗಲ ವಿಸಿಟ್ ಇವತ್ತು, ಬಹುಶಃ ಅಲ್ಲೇನೆ ರಿಯಾಕ್ಟ್ ಮಾಡಿದ್ದಾರೆ. ಇದು ಈಗ ಸದ್ಯಕ್ಕೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರುವ ದಾಖಲೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಮೂಢ ವಿಚಾರದಲ್ಲಿ ಹೆಂಗೆಲ್ಲ ಅಕ್ರಮಗಳು ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳಂತೆ. ಅಲ್ಲಿಗೆ ತಪ್ಪಿಗೆ ತಪ್ಪು, ಹಗರಣಕ್ಕೆ ಹಗರಣ ಅಲ್ಲಿಗೆ ಬಂದಿದೆ. ಇದೆಲ್ಲವನ್ನ ಗಮನಿಸುವ ಹಣೆ ಬರಹ ರಾಜ್ಯದ ಮತದಾರರದು. ಈ ವಿಚಾರ ಇನ್ನಷ್ಟು ದೊಡ್ಡದಾಗೆ ಆಗತ್ತೆ. ಅದರ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಬಹುದು. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಮೂಢ ಹಗರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತೆ ನಾಗರಾಜ್ ಯಾದವ್ಜಿ, ಕೇಳಿಸ್ಕೊಳ್ಳಿ. ಬಿಜೆಪಿ ಮೂಢ ಅಸ್ತ್ರಕ್ಕೆ ಕಾಂಗ್ರೆಸ್ ಇದೀಗ ಟಕ್ಕರ್ ಕೊಡೋ ಪ್ರಯತ್ನ. BS ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು ಅವರ ಕಾಲದ ಅಕ್ರಮಗಳ ದಾಖಲೆ ಬಿಡುಗಡೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಲ್ಲಿಗೆ ತಪ್ಪು ವರ್ಸಸ್ ತಪ್ಪು, ಹಗರಣ ವರ್ಸಸ್ ಹಗರಣ. ತಪ್ಪಿಗೆ ತಪ್ಪು, ಆ ಪಕ್ಷದಲ್ಲೂ ದಲಿತ ವಿರೋಧಿ, ಈ ಪಕ್ಷದಲ್ಲೂ ದಲಿತ ವಿರೋಧಿ, ಆ ಪಕ್ಷದಲ್ಲೂ ಮೂಢ ಹಗರಣ, ಈ ಪಕ್ಷದಲ್ಲೂ ಮೂಢ ಹಗರಣ ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಆರೋಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಇವರು ಹೇಳ್ತಿರೋದು ಹಳಸು ಕಥೆ, ಅದರಲ್ಲಿ ವಿಷಯವೇ ಇಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್. ನನಗೆ ಸಂಬಂಧ ಇಲ್ಲದ ವಿಚಾರ ಅದು, ಮೈಸೂರಿನಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು. ನಾಗಮಂಗಲ ವಿಸಿಟ್ ಇವತ್ತು, ಬಹುಶಃ ಅಲ್ಲೇನೆ ರಿಯಾಕ್ಟ್ ಮಾಡಿದ್ದಾರೆ. ಇದು ಈಗ ಸದ್ಯಕ್ಕೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರುವ ದಾಖಲೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಮೂಢ ವಿಚಾರದಲ್ಲಿ ಹೆಂಗೆಲ್ಲ ಅಕ್ರಮಗಳು ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳಂತೆ. ಅಲ್ಲಿಗೆ ತಪ್ಪಿಗೆ ತಪ್ಪು, ಹಗರಣಕ್ಕೆ ಹಗರಣ ಅಲ್ಲಿಗೆ ಬಂದಿದೆ. ಇದೆಲ್ಲವನ್ನ ಗಮನಿಸುವ ಹಣೆ ಬರಹ ರಾಜ್ಯದ ಮತದಾರರದು. ಈ ವಿಚಾರ ಇನ್ನಷ್ಟು ದೊಡ್ಡದಾಗೆ ಆಗತ್ತೆ. ಅದರ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಬಹುದು. ಚರ್ಚೆಗೆ ಸಮಯ. ಮೂಢ ಹಗರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತೆ ನಾಗರಾಜ್ ಯಾದವ್ಜಿ, ಕೇಳಿಸ್ಕೊಳ್ಳಿ. ಬಿಜೆಪಿ ಮೂಢ ಅಸ್ತ್ರಕ್ಕೆ ಕಾಂಗ್ರೆಸ್ ಇದೀಗ ಟಕ್ಕರ್ ಕೊಡೋ ಪ್ರಯತ್ನ. BS ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು ಅವರ ಕಾಲದ ಅಕ್ರಮಗಳ ದಾಖಲೆ ಬಿಡುಗಡೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಲ್ಲಿಗೆ ತಪ್ಪು ವರ್ಸಸ್ ತಪ್ಪು, ಹಗರಣ ವರ್ಸಸ್ ಹಗರಣ. ತಪ್ಪಿಗೆ ತಪ್ಪು, ಆ ಪಕ್ಷದಲ್ಲೂ ದಲಿತ ವಿರೋಧಿ, ಈ ಪಕ್ಷದಲ್ಲೂ ದಲಿತ ವಿರೋಧಿ, ಆ ಪಕ್ಷದಲ್ಲೂ ಮೂಢ ಹಗರಣ, ಈ ಪಕ್ಷದಲ್ಲೂ ಮೂಢ ಹಗರಣ ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಆರೋಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಇವರು ಹೇಳ್ತಿರೋದು ಹಳಸು ಕಥೆ, ಅದರಲ್ಲಿ ವಿಷಯವೇ ಇಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್. ನನಗೆ ಸಂಬಂಧ ಇಲ್ಲದ ವಿಚಾರ ಅದು, ಮೈಸೂರಿನಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು. ನಾಗಮಂಗಲ ವಿಸಿಟ್ ಇವತ್ತು, ಬಹುಶಃ ಅಲ್ಲೇನೆ ರಿಯಾಕ್ಟ್ ಮಾಡಿದ್ದಾರೆ. ಇದು ಈಗ ಸದ್ಯಕ್ಕೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರುವ ದಾಖಲೆ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಮೂಢ ವಿಚಾರದಲ್ಲಿ ಹೆಂಗೆಲ್ಲ ಅಕ್ರಮಗಳು ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳಂತೆ. ಅಲ್ಲಿಗೆ ತಪ್ಪಿಗೆ ತಪ್ಪು, ಹಗರಣಕ್ಕೆ ಹಗರಣ ಅಲ್ಲಿಗೆ ಬಂದಿದೆ. ಇದೆಲ್ಲವನ್ನ ಗಮನಿಸುವ ಹಣೆ ಬರಹ ರಾಜ್ಯದ ಮತದಾರರದು. ಈ ವಿಚಾರ ಇನ್ನಷ್ಟು ದೊಡ್ಡದಾಗೆ ಆಗತ್ತೆ. ಅದರ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಬಹುದು. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ.